ದಿನಾಚರಣೆಗೆ ಯೋಗವನ್ನ ಸೀಮಿತ ಮಾಡದೆ ಯೋಗದ ಮೌಲ್ಯಗಳನ್ನ ಅರಿತು ದಿನನಿತ್ಯ ಯೋಗಾಭ್ಯಾಸವನ್ನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಾರ್ವಜನಿಕರಿಗೆ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಕರೆ ನೀಡಿದರು. ಚಂದ್ರಶೇಖರ ಪಾಟೀಲ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಆಯುಷ್ ಇಲಾಖೆ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಯೋಗದ ಜೊತೆ ನನ್ನ ಸಂಬಂಧ ಹಳೆಯದಾಗಿದೆ. ಸುಮಾರು 7 ವರ್ಷಗಳಿಂದ ನಾನು ದಿನನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರದೊಂದಿಗೆ ನನ್ನ ಕಾರ್ಯವನ್ನ ಪ್ರಾರಂಭಿಸಿದ್ದೇನೆ. ಇದು ಒಂದು ನನ್ನ ಜೀವನ ಶೈಲಿ ಅಂತ ಹೇಳಬಹುದು. ವೈಯಕ್ತಿಕ ಜೀವನದಲ್ಲಿ ಸಹ ಎಷ್ಟು ಕೆಲಸದ ಒತ್ತಡ, ಆತಂಕ ಇದ್ದರೂ ಮನೋಬಲ, ಆತ್ಮಸ್ಥೈರ್ಯ, ತಾಳ್ಮೆ ಬೆಳೆಸುವುದಾಗಿ ಸಕಾರಾತ್ಮಕ ಚಿಂತನೆ, ಸ್ಪಷ್ಟ ನಿರ್ಧಾರಕ್ಕೆ ಯೋಗದ ಸಾಕಾರವಿರುತ್ತದೆ ಅಂತ ತಿಳಿಸಿದರು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಭಿಕರೇ, ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವೆಲ್ಲರೂ ಇವತ್ತು ಆಚರಣೆ ಮಾಡೋಕ್ಕೆ ಇಲ್ಲಿ ಸೇರಿದ್ದೀವಿ. ಇವತ್ತಿನ ದಿವಸ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಏನು ಸಭೆಯನ್ನು, ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬ ಸರಳವಾಗಿ ಮತ್ತು ತುಂಬ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡುವುದರಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರ ತಮ್ಮೆಲ್ಲರಿಗೂ ನಾನು ಪ್ರಾರಂಭದಲ್ಲಿ ವಂದಿಸಕ್ಕೆ, ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯೋಗ ಜೊತೆಗೆ ನನ್ನ ಸಂಬಂಧ ತುಂಬ ಹಳೆಯದಾಗಿದೆ. ಆ್ಯಕ್ಚುಲಿ ಸುಮಾರು 7 ವರ್ಷಗಳ ಕಾಲದಿಂದ ನಾನು ದಿನನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರದೊಂದಿಗೆ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ಎಷ್ಟೇ ಕಾರ್ಯದೊತ್ತಡ ಇದ್ರೂ ಸಹ ಯೋಗದಿಂದಲೇ ನನ್ನ ದಿನ ಶುರುವಾಗುವಂಥದ್ದು. ಯೋಗದಿಂದ ಸಾಕಷ್ಟು ಇದು ಬರೀ ವ್ಯಾಯಾಮ ಅಲ್ಲ, ಇದು ಒಂದು ಜೀವನ ಶೈಲಿ ಅಂತಲೇ ನಾವು ಹೇಳ್ಬೋದು. ಇದರಿಂದ ಸಾಕಷ್ಟು ವೈಯಕ್ತಿಕವಾಗಿ ಹಾಗೂ ಸಮಾಜಕ್ಕೆ ಸಹ ಬಹಳಷ್ಟು ಲಾಭಗಳಿವೆ. ನನ್ನ ವೈಯಕ್ತಿಕ ಜೀವನದಲ್ಲೂ ಸಹ ಎಷ್ಟೇ ಕಾರ್ಯದ ಒತ್ತಡ ಇದ್ದರೂ, ಎಷ್ಟೇ ಕಾರ್ಯದ ಭಾರ ಇದ್ದರೂ, ಆತಂಕ ಇದ್ದರೂ, ಸ್ಟ್ರೆಸ್ ಇದ್ದರೂ ಸಹ ನಮಗೆ ಮನೋಬಲ ಮತ್ತು ಆತ್ಮಸ್ಥೈರ್ಯ ಮತ್ತು ಒಂದು ತಾಳ್ಮೆಯ ಒಂದು ಭಾವನೆ ಏನಿದೆ ಅದು ಬೆಳೆಸುತ್ತೆ. ನಾವು ಎಷ್ಟೇ ಕಷ್ಟದ ಪರಿಸ್ಥಿತಿ, ಎಷ್ಟೇ ಸ್ಟ್ರೆಸ್ ಇದ್ದರೂ ಸಹ ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋಕ್ಕೆ ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಸಹ ಯೋಗ ಸಹಕಾರಿಯಾಗುತ್ತೆ. ನಾವು ಕೇವಲ ಯೋಗ ದಿನಕ್ಕೆ ದಿನಾಚರಣೆ ದಿವಸ ಮಾತ್ರ ನಾವು ಯೋಗ ಸೀಮಿತ ಮಾಡಬಾರ್ದು. ಇವತ್ತೇನು ಎಲ್ಲರೂ ತಾವು ಸೇರಿದಿರಿ, ತುಂಬ ಸಂತೋಷದ ವಿಷಯ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳೆಲ್ಲ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ನಾವು ಯೋಗ ಡೇಗೆ ಮಾತ್ರ ಇದನ್ನು ಸೀಮಿತ ಮಾಡಬಾರ್ದು. ನಮ್ಮ ದಿನನಿತ್ಯದ, ನಮ್ಮ ದಿನಚರಿಯಲ್ಲಿ ಯೋಗದ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ನಾವು ಅದನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಹಾಗೂ ಕೊನೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಕೊನೆಯ 5 ನಿಮಿಷ ಏನು ಮುಗಿತಾ ಇತ್ತು ನಮ್ಮ ಯೋಗಾಭ್ಯಾಸ, ಆವಾಗ ಭಾಳ ಸುಂದರವಾಗಿ ಹೇಳಿದರು. ಸಮಾಜದಲ್ಲಿ ಒಂದು ಸಾಮರಸ್ಯ ಮತ್ತು ಸಮಾಜದ ಅಭಿವೃದ್ಧಿ, ಮಾನವ ಕುಲದ ಅಭಿವೃದ್ಧಿಗಾಗಿ ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಭಾಳ ಅರ್ಥಪೂರ್ಣವಾಗಿ ಹೇಳಿದರು. ಅದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸೋಕ್ಕೆ ಇಷ್ಟಪಡ್ತೇನೆ. ಭಾಳ ಸರಳವಾಗಿ, ಭಾಳ ಸುಸೂತ್ರವಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಮಾತನಾಡಿ, ಯೋಗದ ಮಹತ್ವ ಸ್ಥಳೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಮಹತ್ವದ ಪರಿಣಾಮ ಹಾಗೂ ಸದುಪಯೋಗ ಬೀರುತ್ತಿದೆ. 30 ಅಥವಾ 45 ನಿಮಿಷಗಳವರೆಗೆ ಯೋಗವನ್ನು ಮಾಡಿದ್ರೆ ದೈಹಿಕ, ಮಾನಸಿಕ ಸದೃಢತೆ ತುಂಬಾ ಸಹಕಾರಿಯಾಗಲಿದೆ ಅಂತ ತಿಳಿಸಿದ್ರು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಿದೆ. ಸಹಸ್ರಾರು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಂದು ನಾನು ಕೂಡ ತುಂಬ ಸಂತೋಷ ಅಂತಂದರೆ, ಏನು ಯೋಗದ ಮಹತ್ವ ಇದೆ ಅದು ಸ್ಥಳೀಯ ಮಟ್ಟದಲ್ಲಿ ಅಷ್ಟೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಒಂದು
ಸದ್ಪರಿಣಾಮ ಮತ್ತು ಸದುಪಯೋಗದ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಮುಗಿಸಲಿಕ್ಕೆ ಈ ಒಂದು ದಿನಾಚರಣೆ ಸಫಲತೆ ಆಗ್ತದೆ. ಮತ್ತು ಎಲ್ಲರಲ್ಲಿ ವಿನಂತಿ ಏನಂತಂದರೆ ತಮ್ಮ ದಿನನಿತ್ಯದ ಚಟುವಟಿಕೆ ಅಟ್ಲೀಸ್ಟ್ ಒಂದು ಅರ್ಧ ತಾಸು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಒಂದು ಸದೃಢತೆಗೆ ತುಂಬ ಸಹಕಾರಿಯಾಗ್ತದೆ. ನಾನು ಕೂಡ ನಾನು ಯೋಗದ ಕೆಲವು ಆಸನಗಳನ್ನು ಮಾಡ್ತೀನಿ ಮತ್ತು ಅದನ್ನು ಕೂಡ ಮುಂದುವರಿಸ್ತೀನಿ ಅಂತ. ಇನ್ನು ಇದೇ ಸಂದರ್ಭದಲ್ಲಿ ಯೋಗ ಶಿಷ್ಟಾಚಾರದ ಭಿತ್ತಿಪತ್ರವನ್ನ ಅನಾವರಣಗೊಳಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಸಿಇಒ ರಾಹುಲ್ ಶರಣಪ್ಪ ಸಂಕನೂರು, ನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು, ಡಿಸಿಪಿ ಶಾಲು, ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಶಿಖರ್ ಮೊಘ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಯುವ ಸಬಲೀಕರಣ ಕ್ರೀಡಾ ಸಹಾಯಕ ನಿರ್ದೇಶಕ ಸಂಗಮೇಶ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಈರಣ್ಣ ಆಶಾಪುರ, ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿ ರಾಜಶೇಖರ ಗೋನಾಯಕ, ಆಯುರ್ವೇದ ಮಂಡಳಿ ರಾಷ್ಟ್ರೀಯ ಆಯೋಗ ನವದೆಹಲಿ ಅಧ್ಯಕ್ಷರಾದ ಡಾಕ್ಟರ್ ಅಲಮಪ್ರಭು, ಆಯುಷ್ ಸ್ಥಾಯಿ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಜಿಲ್ಲೆಯ ವಿವಿಧ ಯೋಗ ಸಂಘ ಸಂಸ್ಥೆಗಳು ಮುಖ್ಯಸ್ಥರು, ಸದಸ್ಯರು ಮತ್ತು ಯೋಗ ಶಿಬಿರಾರ್ಥಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜನಸಾಮಾನ್ಯರ ಧ್ವನಿಯಾಗಿ ದಮ್ಮನಿ